ಜೈ ಶ್ರೀರಾಮ್. ಮೊದಲನೇ ಬಾರಿಗೆ ನಮ್ಮ ಜೈ ಶ್ರೀರಾಮ್ ಚಾನಲ್ ನೋಡುತ್ತಿರುವ ನೋಡುಗರಿಗೆ ಸ್ವಾಗತ, ಸುಸ್ವಾಗತ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಷಯ ದೇವರ ವಿಗ್ರಹವನ್ನು ಪೂಜೆ ಮಾಡುವುದು ಏಕೆ? ವಿಗ್ರಹದ ರೂಪದಲ್ಲೇ ಪೂಜೆ ಮಾಡ್ತೀವಲ್ಲ, ಏಕೆ? ಅದರ ಬಗ್ಗೆ ನಮಗಿರುವ ನಂಬಿಕೆ ಏನು? ಮತ್ತು ವೈಜ್ಞಾನಿಕವಾಗಿ ಏನು ಇದೆ? ಹಾಗೆಯೇ ವೈಚಾರಿಕತೆ ವಿಷಯಕ್ಕೆ ಬಂದಾಗ ಏನಿದೆ? ಈ ಮೂರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಬಹಳ ಹಿಂದಿನಿಂದನೂ ಅಷ್ಟೇ ನಮ್ಮ ಸನಾತನ ಧರ್ಮದಲ್ಲಿ ವಿಗ್ರಹ ಆರಾಧನೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ನಮ್ಮ ದೇವರು ಈ ಥರ ಒಡವೆ, ಈ ಥರ ಇರ್ತಾನೆ ಅನ್ನೋ ಒಂದು ಕಲ್ಪನೆ ಆ ಶಿಲ್ಪಿಗಳ ಮುಖಾಂತರ ಕೆತ್ತಿ ಅದನ್ನು ನಮ್ಮದೇ ಆದಂತಹ ರೀತಿ ನೀತಿಗಳಲ್ಲಿ ಪೂಜಿಸಿ, ನಾವು ಯಾವುದೇ ರೀತಿಯಲ್ಲಿ ಪೂಜೆ ಮಾಡಿದ್ರೂ ಸಹ ದೇವರು ಇಷ್ಟಪಡ್ತಾನೆ. ಉದಾಹರಣೆಗೆ ಬೇಡರ ಕಣ್ಣಪ್ಪ ಶಿವನಿಗೆ ಮಾಂಸವನ್ನು ಇಡ್ತಾನೆ, ಹಾಗಂತ ದೇವರು ಕೋಪಿಸ್ಕೊಳ್ಳಲ್ಲ. ಮತ್ತು ಮಾಂಸ ಇಡಬಾರ್ದು ಶಿವನಿಗೆ ಅಂತಾನೆ. ನಾವು ನೈವೇದ್ಯವನ್ನು ಇಡ್ತೀವಿ, ಸಸ್ಯಾಹಾರವನ್ನು ಇಡ್ತೀವಿ. ಅಂದರೆ ದೇವರ ಉದ್ದೇಶದಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಏನು ಮಾಡಿದ್ರೂ ದೇವರು ಅದನ್ನು ಸ್ವೀಕರಿಸ್ತಾನೆ. ಮುಖ್ಯವಾಗಿ ನಮ್ಮಲ್ಲಿ ಭಕ್ತಿ ಇರಬೇಕು. ಆ ಭಕ್ತಿ ರಸವನ್ನು ನಾವು ಮನ ತುಂಬಿಸ್ಕೊಬೇಕು. ಡಾಂಬಿಕ ಭಕ್ತಿ ಅಲ್ಲ, ನಿಜವಾದ ಭಕ್ತಿ ಇರಬೇಕು ಅಂತ. ನಾವು ಭಗವಂತನನ್ನು ಯಾವ ವಿಧದಲ್ಲಾದರೂ ಆರಾಧನೆ ಮಾಡ್ತೀವಿ. ನವವಿಧದಲ್ಲಿ, ಭಕ್ತಿಯಲ್ಲಿ ಮತ್ತು ಯಜ್ಞದ ರೂಪದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡೋದ್ರ ಮುಖಾಂತರ ದೇವರುಗಳಿಗೆ ಆಯುಸ್ಸನ್ನು ಕೊಡುವಂಥದ್ದು, ದೇವರುಗಳಿಗೆ ಅರ್ಪಿಸುವಂಥದ್ದು, ಮತ್ತು ದೇವರ ಭಾವಚಿತ್ರಗಳ ರೂಪದಲ್ಲಿ ನಾವು ದೇವರನ್ನು ಕಾಣುವಂಥದ್ದು, ಪೂಜಿಸುವಂಥದ್ದು, ಭಗವಂತನ ಸ್ಪಷ್ಟ ರೂಪ ಕಲ್ಪನೆ ಮಾಡ್ಬೋದು ನಾವು ಈ ಥರ ಇರ್ತಾನೆ ಅಂತ. ಮತ್ತು ವಿಗ್ರಹಕ್ಕೆ ಪೂಜೆ ಮಾಡುವುದು ಮತ್ತು ಅದರ ಚೈತನ್ಯ, ದೇವತಾ ಸಾನ್ನಿಧ್ಯ ಉಂಟಾಗುತ್ತೆ ನಮಗೆ. ಮತ್ತು ಭೂಮಿ ಮೇಲೆ ಎಲ್ಲ ಕಡೆ ನೀರಿದೆ, ಆದರೆ ಎಲ್ಲ ಕಡೆ ನೀರು ಕಾಣಿಸುತ್ತಾ? ಇಲ್ಲ. ಹಾಗೆಯೇ ಕೆರೆ, ಬಾವಿಗಳಲ್ಲಿ, ಬೋರ್ವೆಲ್ಗಳಲ್ಲಿ ನೀರು ಕಾಣಿಸುತ್ತೆ. ಅದೇ ರೀತಿ ಎಲ್ಲ ಕಡೆ ದೇವರಿದ್ದರೂ ಸಹ ಭಗವಂತನನ್ನು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿಸಿ ವಿಧಿ ವಿಧಾನಗಳ ಮುಖಾಂತರ ಅಲ್ಲಿ ಪ್ರತಿಷ್ಠಾಪಿಸಿ ಅದಕ್ಕೆ ನಾವು ಜೀವವನ್ನು ತುಂಬಿ, ಅಂದರೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಒಂದು ಶಕ್ತಿ, ಪಾಸಿಟಿವ್ ಎನರ್ಜಿ ಹರಿದಾಡುವಂತೆ ಮಾಡಿರ್ತೀವಿ. ಅಲ್ಲಿ ಹೂವುಗಳ ಮುಖಾಂತರ ಪಾಸಿಟಿವ್ ಎನರ್ಜಿ, ಗಂಧದ ಮುಖಾಂತರ ಮತ್ತು ಧೂಪ ದೀಪಗಳನ್ನು ಹಚ್ಚುವ ಮುಖಾಂತರ ಅಲ್ಲಿನ ಸಂಪೂರ್ಣ ವಾತಾವರಣ ಒಂದು ಪಾಸಿಟಿವ್ ಎನರ್ಜಿಯಾಗಿ ರೂಪುಗೊಂಡಿರುತ್ತೆ. ಹಾಗೆಯೇ ದೇವರನ್ನು ಎಲ್ಲ ಕಡೆ ಪೂಜಿಸಿದ್ರು ಸಹ, ಯಾವುದೇ ರೀತಿಯಲ್ಲಿ ಪೂಜಿಸಿದ್ರು ಸಹ ನಾವು ಮಂಗಳಾರತಿ ಕೊಡೋ ಮುಖಾಂತರ ಜ್ಯೋತಿ ರೂಪದಲ್ಲಿ ದೈವವನ್ನು ನಾವು ಜ್ಯೋತಿ ಬೆಳಗಿ ಘಂಟಾನಾದದ ಮುಖಾಂತರ ಅದನ್ನು ನಾವು ಆವಾಹನೆ ಮಾಡ್ಕೊತೀವಿ. ಅಂದರೆ ಮಂಗಳಾರತಿ ಮುಖಾಂತರ, ಕರ್ಪೂರದ ಮುಖಾಂತರ, ಹೀಗೆ. ಮತ್ತು ಗರ್ಭಗುಡಿಯಲ್ಲಿ ಅದರ ಶಕ್ತಿ ಹರಡಿರುತ್ತೆ. ನಾವು ಹೋದಾಗ ದರ್ಶನ ಮಾಡಿಕೊಂಡಾಗ ಆ ದೈವಿ ಕೃಪೆ ನಮ್ಮ ಮೇಲೆ ಬೀಳುತ್ತೆ. ನಮ್ಮ ಯಾವುದೇ ಒಂದು ಪಾಪ ಕರ್ಮಗಳಿರ್ತು ಅಲ್ಲಿ ಕಳೀತು, ನಾವು ದೇವರ ದರ್ಶನ ಮಾಡಿದ ಮೇಲೆ ಅನ್ನುವಂತಹ ನಂಬಿಕೆಗೆ ನಾವು ಪಾತ್ರರಾಗ್ತೀವಿ, ನಂಬ್ತೀವಿ. ಆಮೇಲೆ ವೈಜ್ಞಾನಿಕ ಕಾರಣ ಏನು ಹೇಳುತ್ತೆ ಅಂತಂದರೆ, ವಿಗ್ರಹದ ರೂಪ ನಮ್ಮ ಉತ್ತಮವಾದ ಮನಸ್ಸನ್ನು ಜಾಗೃತಗೊಳಿಸುತ್ತೆ, ಸಾತ್ವಿಕವಾದ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ವಿಗ್ರಹಕ್ಕೆ ಮಾಡಿದಂತಹ ಅಭಿಷೇಕದಲ್ಲಿ ಅದರಲ್ಲಿ ಆಮ್ಲೀಯ ಶಕ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಆರೋಗ್ಯದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಅದರಲ್ಲಿರುವಂಥ ಅಯಸ್ಕಾಂತೀಯ ಗುಣ, ತೀರ್ಥ ಸೇವನೆ ಮಾಡೋದರಿಂದ ಕೆಲವು ರೋಗಗಳು ಶರೀರಕ್ಕೆ ಬರದಂತೆ ತಡೆಗಟ್ಟುತ್ತೆ. ವಿಗ್ರಹಕ್ಕೆ ನಾವು ಹಾಕಿರ್ತೀವಲ್ಲ ಹೂವು, ಧಾರಣೆ, ಗಂಧ, ಲೇಪನ, ಇದೆಲ್ಲ ನಮ್ಮ ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ಆರೋಗ್ಯದ ಕಡೆಗೆ ನಮ್ಮನ್ನು ಕರ್ಕೊಂಡೋಗುತ್ತೆ. ವಿಗ್ರಹವನ್ನು ಏಕಚಿತ್ತದಿಂದ ನೋಡೋದ್ರಿಂದ ಅದರ ಅಯಸ್ಕಾಂತೀಯ ಶಕ್ತಿ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ
ಕೇಂದ್ರೀಕರಿಸುತ್ತೆ. ಅದರಿಂದ ಮೆದುಳಿನ ನರಮಂಡಲ ಸಹ ಜಾಗೃತವಾಗುತ್ತೆ ಅನ್ನೋದು ವೈಜ್ಞಾನಿಕ ಕಾರಣವನ್ನ ನಾವು ತಿಳ್ಕೊಬೋದು. ಹಾಗೇನೆ ವೈಚಾರಿಕತೆಗೆ ಬಂದಾಗ ವಿಗ್ರಹ ನೋಡಿದ ತಕ್ಷಣ ನಮ್ಗೇನೋ ಮನಸ್ಸಿನಲ್ಲಿ ಒಂದು ರೀತಿ ಉಲ್ಲಾಸ, ಉತ್ಸಾಹ, ಏನೋ ದೇವರಲ್ಲಿ ನಾವು ವಿಲೀನವಾದಂತಹ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಹಾಗೇನೆ ಅಲಂಕಾರ ಮಾಡಿರ್ತಾರಲ್ಲ, ಅದು ಅಲಂಕಾರಿಕ ಶಕ್ತಿ, ಅಲಂಕಾರಿಕ ಒಂದು ಕಲೆ. ಆ ಕಲೆ ನಮ್ಮಲ್ಲಿ ಒಂದು ಕಲೆಯನ್ನ ಪ್ರೋತ್ಸಾಹಿಸುತ್ತೆ. ಅದು ವಿಧ ವಿಧವಾದ ಬಗೆ ಬಗೆಯಲ್ಲಿ ವಿನ್ಯಾಸವಾಗಿ ಹೂಗಳಿಂದ ಅಲಂಕಾರಗೊಳಿಸಿರೋಂಥದ್ದು. ಆ ದೇವರನ್ನ ಅಭಿಷೇಕ ಇದರುಗಳಿಂದ ಸ್ವಚ್ಛಗೊಳಿಸಿ ಅದು ಪ್ರತಿಷ್ಠಾಪಿಸಿ ಮತ್ತೆ ಮಂಗಳಾರತಿ ಮಾಡುವಾಗ ಅದಕ್ಕೆ ದೈವಿ ಕಳೆ ಮತ್ತೆ ನಮಗೆ ಬೇಕಾದಂತಹ ಒಂದು ನಮ್ಮ ಕೋರಿಕೆಗಳನ್ನು ಈಡೇರಿಸುವಂಥ ಶಕ್ತಿ. ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಡಿ ಕ್ರಾಸ್ ಹತ್ರ ಇರುವಂಥದ್ದು. ಫ್ಲೈಓವರ್ ಹತ್ರ ದರ್ಶನ ಮಾಡ್ಕೊಳ್ಳಿ, ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿ. ಹಾಗೇನೆ ಅಲ್ಲಿ ಬಹಳ ಪುರಾತನವಾದ ದೇವಸ್ಥಾನ, ಇದು ತುಂಬ ಸೊಗಸಾಗಿದೆ. ಈ ರೀತಿ ಬಗೆ ಬಗೆಯ ಲೋಹಗಳಿಂದ ಗುಣಧರ್ಮಗಳಿಂದ ತಿಳಿಯುವುದು ಜನರು. ಈ ಥರ ನಾವು ವೈಚಾರಿಕತೆನ ನೋಡ್ಬೋದು. ಹೀಗೆ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರ್ತೀವಿ. ಎಲ್ಲೇ ಹೋದ್ರೂ ಸಹ ತೀರ್ಥ ಪ್ರಸಾದ ಕಡ್ಡಾಯವಾಗಿರುತ್ತೆ, ಮತ್ತೆ ಕುಂಕುಮಾರ್ಚನೆ, ಮತ್ತೆ ಅಲ್ಲಿನ ಒಂದು ಸ್ಥಳ ಪುರಾಣ ಎಲ್ಲವನ್ನು ತಿಳ್ಕೊಂಡು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.